ಯೂರಿಕ್ ಆಸಿಡ್ ಕಂಟೆಂಟ್ ಜಾಸ್ತಿ ಆದಾಗ ಬಾಡಿಯಲ್ಲಿ ಅದಕ್ಕೆ ಚಿಕಿತ್ಸೆಗಳು ಏನಂತ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಬಹಳ ಮುಖ್ಯವಾದ ಕಾರಣ ಇದರಲ್ಲಿ ಡಯಟ್, ಹೈ ಪ್ರೋಟೀನ್ ಡಯಟ್, ಮೀಟ್, ಪಲ್ಸಸ್, ದಾಲು, ನಮ್ಮ ಗ್ರೀನ್ ಫೈಟೆಡ್ ವೆಜಿಟೇಬಲ್ಸ್ ಅಂದ್ರೆ ಸೊಪ್ಪು, ಟೊಮೆಟೊ ಇವೆಲ್ಲ ಕಮ್ಮಿ ತಿನ್ನೋದ್ರಿಂದ ಯೂರಿಕ್ ಆಸಿಡ್ ಕಂಟೆಂಟ್ ಬಾಡಿಯಲ್ಲಿ ಕಂಟ್ರೋಲ್ ಅಲ್ಲಿ ಬರುತ್ತೆ. ಅದ್ರ ಜೊತೆಗೆ ದಿನ 2 ಲೀಟರ್ ನೀರು ಕುಡಿಯೋದು ಬಹಳ ಮುಖ್ಯವಾದ ಕಾರಣ. ಇದು ಫ್ಲಶ್ ಮಾಡುತ್ತೆ ನಿಮ್ ಕಿಡ್ನೀಸ್ ಇಂದ ಯೂರಿಕ್ ಆಸಿಡ್. ಈ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಯೂರಿಕ್ ಆಸಿಡ್ ಲೆವೆಲ್ ಕೆಲವು ಕಾರಣಗಳಿಂದ 5.76 ಲೆವೆಲ್ಗಿಂತ ಜಾಸ್ತಿ ಹೋದ್ರೆ ಅವಾಗ ಟ್ರೀಟ್ಮೆಂಟ್ ಇದಕ್ಕೆ ಮೆಡಿಸಿನ್ಸ್. ಮೋಸ್ಟ್ ಕಾಮನ್ ಯೂಸ್ ಮಾಡೋದು ನ್ಯಾಪ್ರಾಕ್ಸಿನ್, ಆಂಟಿ ಇನ್ಫ್ಲಮೇಟರಿ ಅಂತೀವಿ. ಸೊ ಆಂಟಿ ಇನ್ಫ್ಲಮೇಟರಿ ಏನ್ ಮಾಡುತ್ತೆ, ನೋವು ಕಮ್ಮಿ ಮಾಡುತ್ತೆ, ಆ ಇನ್ಫ್ಲಮೇಷನ್ ಪ್ರಾಸೆಸ್ ಇಂದ ಯೂರಿಕ್ ಆಸಿಡ್ ಕಂಟೆಂಟ್ ನ ಹೊರಗಾಗುತ್ತೆ ನಿಮ್ ಬಾಡಿಯಿಂದ. ಇನ್ನೊಂದು ಮೆಡಿಸಿನ್ ಅದನ್ನ ಕಾಲಿಸಿನ್ ಅಂತೀವಿ. ಈ ತರ ಕೆಲವಾರು ಮೆಡಿಸಿನ್ಗಳಿದಾವೆ. ಈ ಲೆವೆಲ್ ಬರೋಕ್ ಮುಂಚೆ ಬಹಳ ಮುಖ್ಯವಾದದ್ದು ಡಯಟ್ ಅಂಡ್ ಹೈಡ್ರೇಷನ್. ಇಲ್ಲಿ ಕಂಟ್ರೋಲ್ ಮಾಡಿದ್ರೆ ಅಷ್ಟು ದೂರ ಬರ್ಬೇಕಾಗಿಲ್ಲ. ಈ ಆಪ್ಷನ್ಸ್ ಫೇಲ್ ಆದ ನಂತರ ಅದರಿಂದ ಆಗ್ತಾ ಇಲ್ಲ ಅಂದ್ರೆ ಸರ್ಜರಿಗೆ ಮುಂದುವರಿತೀವಿ. ಇದು ಬಹಳ ಸಾಮಾನ್ಯವಾದ ವಿಷಯ. ಇದು ನೀವು ತಿಳ್ಕೊಳ್ಳಿ, ನಿಮ್ಮ ಹಿರಿಯರಿಗೂ, ಫ್ರೆಂಡ್ಸ್ಗೂ, ಫ್ಯಾಮಿಲಿಗೆ ತಿಳಿಸಿ.